ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಲಕ್ಷ್ಮೀ ನಿವಾಸ ವಿಡಿಯೋಗೆ ಸ್ವಾಗತ. ನಾನು ಇವತ್ತಿನ ಹೊಸ ವಿಡಿಯೋನ ಏನು ಶೂಟ್ ಮಾಡಿಟ್ಟಿದ್ದೀನಪ್ಪ ಅಂದರೆ, ಇವತ್ತು ನಾವು ಆರಿ ವರ್ಕ್ ಹಾಕ್ತೀವಲ್ಲ, ಆರಿ ವರ್ಕ್ ಹಾಕೋದ್ರ ಬಗ್ಗೆ ನಾನು ಹೇಳಬೇಕಂತಿದ್ದೀನಿ. ಇವತ್ತು ನಾವು ಆರಿ ವರ್ಕ್ ಹಾಕೋದಕ್ಕೆ ಬಳಸ್ತೀವಲ್ಲ ಮುತ್ತುಗಳು ತುಂಬ ಚೆನ್ನಾಗಿ ಹೇಗೆ ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನಾವು ಯಾವುದೇ ಜನರಲ್ ಸ್ಟೋರ್ಗೆ ಹೋದರೂ ಕೂಡ ಯಾವ ರೀತಿ ತೊಗೊಳ್ಬೇಕು ಅಂತಂದರೆ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಒಂದು ಡೂಪ್ಲಿಕೇಟ್ ಆಗಿರುತ್ತೆ ಹಾಗೂ ಒಂದು ಒರಿಜಿನಲ್ ಆಗಿರುತ್ತೆ. ನಾವು ಅದನ್ನು ತುಂಬ ಚೆನ್ನಾಗಿ ಚೆಕ್ ಮಾಡಿ ತೊಗೊಳ್ಬೇಕು. ಈ ಥರ ನೋಡಿ ನನ್ನ ಹತ್ರ ಇರೋದು ಎರಡು ರೀತಿಯಿಂದ ಇದೆ. ಒಂದು ಪ್ಲಾಸ್ಟಿಕ್ ಥರದ್ದು ಬರುತ್ತೆ, ಇದು ನಾನು ತೋರಿಸ್ತಿದ್ದೀನಲ್ಲ, ಇದು ಪ್ಲಾಸ್ಟಿಕ್ ಥರದಲ್ಲಿ ಬರುತ್ತೆ. ಇದನ್ನು ನಾವು ಸ್ವಲ್ಪ ಚೆಕ್ ಮಾಡಿ ತೊಗೊಳ್ಬೇಕು, ತೊಗೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಇನ್ನೊಂದಿರುತ್ತೆ ಒರಿಜಿನಲ್ ಇರುತ್ತೆ, ಅದು ಕೂಡ ನನ್ನ ಹತ್ರ ಇದೆ. ಈ ಥರ ಇರುತ್ತೆ ಚೈನ್ ಥರ, ಅದು ನಾವು ಈ ಥರ ಚೈನ್ ಥರ ಇರೋದನ್ನು ಸ್ವಲ್ಪ ಚೆಕ್ ಮಾಡಿ ತೊಗೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಕಲರ್ ಕೂಡ ಹೋಗೋದಿಲ್ಲ. ಒರಿಜಿನಲ್ ಇರುತ್ತಲ್ವ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಾವು ತೊಗೋಬೋದು. ಹಾಗೆ ನಾವು ತೊಗೊಳ್ಳೋ ಅಂಥದ್ದು ಕೂಡ ಸ್ವಲ್ಪ ಚೆಕ್ ಮಾಡಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಈ ಥರದೇ ಚೆನ್ನಾಗಿ ನೋಡ್ಕೊಂಡು ತೊಗೊಳ್ಳಿ. ಹಾಗೂ ಆರಿ ವರ್ಕ್ ನಾವು ಹಾಕೋದು ಕ್ಲಿಪ್ ಇರುತ್ತಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಿನಿ ಬ್ಲಾಗ್ಗೆ ಸ್ವಾಗತ. ನೋಡಿ, ನಮ್ಮ ಮನೆ ಹತ್ರ ಗಿಡಗಳಿವೆ. ಗಿಡಗಳಿಗೆ ನಾನು ಯಾವ ರೀತಿ ನೀರು ಹಾಕ್ತಿದ್ದೀನಿ ಅಂತ ನಿನ್ನೆ ರಾತ್ರಿ ನಾನು ಹೇಳಿದ್ದೆ. ಹೂ ಕೂಡ ಬಿಟ್ಟಿದೆ. ಇದು ಹಚ್ಚಿ ಸ್ವಲ್ಪನೇ ದಿವಸ ಆಯಿತು, ಆದರೂ ಕೂಡ ಇದಕ್ಕೆ ಹೂ ಬಿಟ್ಟಿದೆ. ನೋಡಿ, ಕೈಲಿ ನಾನು ನೀರು ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ಕೂಡ 2 ಹೂ ಬಿಟ್ಟಿದೆ ರೆಡ್ ಕಲರ್ದು. ಹಾಗೆ ಇಲ್ಲೇ ಕೂಡ ಇವೆ. ನಮ್ಮ ಮನೆ ಹತ್ರನೇ ನಾಳೆಗೆ ನೀರು ಬರೋದ್ರಿಂದ ಇಲ್ಲಿ ನೀರು ಹಾಕ್ತಿದ್ದೀನಿ ನಾನು. ಹಾಗೆ ಇಲ್ಲಿ ತುಳಸಿ ಗಿಡ ಕೂಡ ಇದೆ. ಈ ಕಡೆ ಎಲ್ಲ ಫುಲ್ ಹಾಕ್ತಿದ್ದೀನಿ. ಹೀಗೆ ಚಿಕ್ಕದಾಗಿ ಇಲ್ಲಿ ಹಚ್ಚಿದ್ದೀನಿ ನಾನು ಗಿಡಗಳನ್ನ. ಹಾಗೆ ಇಲ್ಲಿ ಕೂಡ ಹಾಕ್ತಿದ್ದೀನಿ ನೋಡಿ. ಹಾಗೆ ಇಲ್ಲಿ ಒಂದು ಓಮ್ ಕೂಡ ಇದೆ. ನೋಡಿ ಯಾವ ಥರ ನೀರುಗಳು ಹಾರ್ತಾ ಇದೆ. ನೀರು ಯಾವ ಥರ ನಾನು ನೀರು ಹಾರಿಸ್ತಿದ್ದೀನಿ ಅಂತ ತುಂಬ ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ಹೀಗೆ ನೀರು ಹಾರಿಸೋದು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೀಗೆ ನೀರು ಹಾರಿಸೋದು. ಎಲ್ಲಾದರೂ ಹೋದರೆ ಹೀಗೆ ನೀರು ಹಾರಿಸೋದು ನೋಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಮನೆಯಲ್ಲಿ ಮಾಡ್ತಿದ್ದೀನಿ, ಎಲ್ಲಿ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಮನೆಯಲ್ಲಿ ಮಾಡ್ತಿದ್ದೀನಿ. ಹೀಗೆ ಗಿಡದ ನೀರುಗಳು ಹಾಕಿಬಿಟ್ಟು ನಾನು ಮತ್ತೆ ಸ್ನಾನ ಮಾಡಿ ಪೂಜೆ ಅದನ್ನು ಮಾಡಿಬಿಟ್ಟು ತಿಂಡಿ ಮಾಡಿ ಮತ್ತೆ ಮುಂದಿನ ಕೆಲಸಗಳನ್ನು ಮಾಡ್ತೀನಿ. ಎಲ್ರಿಗೂ ಬಾಯ್, ಥ್ಯಾಂಕ್ ಯು. ಈ ಕೈ 5 ಜನ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದರೆ ಎದ್ದು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ. ಅರ್ಥ ಆಯ್ತಾ? ಆಗಿರಲೇಬೇಕು. ಅಲ್ಲ, ಅದು 5 ಕೋಟಿ ಜನರಿಗೆ ಕನ್ನಡಿಗರ ಆಸ್ತಿ ಅಲ್ವಾ. ಆದರೆ ನಮ್ಮ ಮನೆಯಲ್ಲಿರೋದು 5 ಜನ.